ಚಿತ್ತಿ ಎನ್ನಡ ಚಿತ್ತಿ ಸಾಂಬಾರ್ ಏನ್ ಚಿತ್ತಿ ಹಿಂಗೈತೆ. ಇವಾಗೆಲ್ಲ ರೆಡಿ ಆಗಿದೀವಿ. ಒಂದ್ ಸ್ಮಾಲ್ ಕ್ಯಾಟ್ ವಾಕ್ ಬೈ ಅವರ್ ಫ್ಯಾಮಿಲಿ ನೋಡ್ರಿ. ವಿಡಿಯೋ ಮಾಡಿಸಿ ಅಂತ ನಾನು ಹೇಳ್ತಿದ್ದೆ ಸುಮ್ಮನೆ. ಅದೇ ನಾನು ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತು ನಾಳೆ ನಮ್ಮ ಊರ ಹಬ್ಬ ಹೆಂಗಿರುತ್ತೆ, ಏನು ಮಾಡ್ತಾರೆ ಎಲ್ಲಾನು ತೋರಿಸ್ತೀನಿ ನಿಮಗೆ. ಇವತ್ತು ಸದ್ಯಕ್ಕೆ ಮಡವೆ ದೇವಸ್ಥಾನದ ಹತ್ರ ಹೋಗಬೇಕು. ಸೊ ರೆಡಿ ಆಗ್ಬಿಟ್ಟು ಬರಬೇಕು. ಬನ್ನಿ ಗೈಸ್, ರೆಡಿ ಆಗೋಣ. ಇಲ್ಲಿ ನೋಡಿ, ಇಲ್ಲಿ ಪ್ಲಾಸ್ಟಿಕ್ ಹಾವಿಡ್ಕೊಂಡು ಇವಾಗ ಎಲ್ಲ ರೆಡಿ ಆಗಿದ್ದೀವಿ. ಸ್ವಲ್ಪ ದೊಡ್ಡಮ್ಮ ಬರೋದು ಲೇಟ್ ಆಗಿ, ಸೊ ಇವಾಗ ಮಡೆ ಉಯ್ಯಕ್ ಹೋಗ್ತಾ ಇದೀವಿ. ಇವಾಗ ಅಲ್ಲಿ ಹೋಗಿ ಮಡಿಕೆ ತಗೊಂಡು ಪಾಟ್ ತಗೊಂಡು ದೇವಸ್ಥಾನದ ಹತ್ರ ಹೋಗಿ ಎಲ್ಲೋ ರೈಸ್ ಮಾಡ್ಬಿಟ್ಟು ಮಡೆ ಉಯ್ಯೋದು, ಅದನ್ನ ಮಾಡ್ಬಿಟ್ಟು ಬರ್ಬೇಕು. ಬಿಸಿಲು ಹೊಡಿತಿದೆ, ಬರಿಗಾಲಲ್ಲಿ ಹಿಡ್ಕೊಂಡು ಹೋಗ್ಬೇಕು. ಸ್ಲಿಪ್ಪರ್ ಇಲ್ಲ, ಏನಿಲ್ಲ. ನೋಡಿ, ಈ ಔಟ್ಫಿಟ್ ವೇರ್ ಮಾಡಿದೀನಿ ಇವಾಗ ಸದ್ಯಕ್ಕೆ. ಆಮೇಲೆ ಪುನಃ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಅಕ್ಕಿ ಮಾಡ್ಬಿಟ್ಟು ಬರ್ಬೇಕಿತ್ತನಲ್ವಾ ದೇವಸ್ಥಾನದಲ್ಲಿ ನಾವು. ಇಲ್ಲ, ಮನೆ ತಗೊಂತಾನೆ ಇಲ್ಲ, ಅಕ್ಕಿ ಮಾಡ್ಬಿಟ್ಟು ಮಡೆ ತಗೊಳೋದ. ಮಡೆ ನೋಡ್ಬಿಟ್ಟು ಮಡೆ ತಗೊಂಡ್ ಹೋಗ್ಬೇಕು. ಎರಡು ಮಡೆ ಉಯ್ದ್ಬಿಟ್ಟು ಹೋಗ್ಬೇಕು. ಇದು ಉತ್ಸವ ದೇವಿ ದೇವಸ್ಥಾನ. ದೇವರಿದೆ. ಇಲ್ಲಿ ಹೋಗಿ ಮೊಡ್ಲಕ್ಕಿ ಹಾಕಿ ಅಕ್ಕಿ ತುಂಬಿ ಉತ್ಸವ ದೇವಿ ದೇವಸ್ಥಾನ. ದೇವರಿದೆ, ಅದನ್ನ ಡೆಕೋರೇಷನ್ ಮಾಡಿ ನೈಟು ಉತ್ಸವ ಮಾಡ್ತಾರೆ. ಆಫ್ ಮಾಡ್ಬಿಟ್ಟು ಆನ್ ಮಾಡು. ಡೆಕೋರೇಷನ್ ಮಾಡಿದ್ದಾರೆ, ಡೆಕೋರೇಷನ್ ಆಗಿದೆ. ಮತ್ತು ದೇವ್ರ ಉತ್ಸವ ಟೈಮ್ ನೈಟ್ ಮಾತ್ರ ಡೆಕೋರೇಷನ್ ಮಾಡ್ತಾರೆ. ಒಂದು ಇಲ್ಲಿ ಅಕ್ಕಿ ಹಾಕ್ಬಿಟ್ಟು ಸರಿ ಎತ್ಕೊಂಡು ಇವಾಗ ಹೋಗಿ ಅಲ್ಲಿ ಮಡೆ ಒಯ್ದು ಇವಾಕಿಲ್ಲ ಮಡೆ ಒಯ್ಯೋದು. ಅಲ್ಲಿ ಹೋಗ್ಬಿಟ್ಟು ಇವಾಕಿಲ್ಲ ಮಡೆ ಒಯ್ದು ಬರ್ತೀವಿ. ಫುಲ್ ಇದಕ್ಕೆ ಹಾಕೋದ ಮೇಡಮ್. ಇದು ಅಕ್ಕಿನ ಎಲ್ಲೋ ರೈಸಲ್ಲಿ ಮಾಡಿ ಇವಾಗ ಅಲ್ಲಿ ಇದನ್ನ ಫುಲ್ ಡೆಕೋರೇಷನ್ ಮಾಡ್ತೀವಿ ನೋಡಿ ಗೈಸ್. ಇವಾಗ ಜಾಸ್ತಿ ನೀರಾಗಿಲ್ವಾ ದೊಡ್ಡಮ್ಮ? ಹೌದು, ಇದು ಅದು ಬೇಡ ನೀರು ನಮ್ಗೆ. ಅದ್ರಲ್ಲಿ ಹಚ್ತೀರಾ ಅಂತ.
ಅದು ಅನ್ನ ಯೆಲ್ಲೋ ರೈಸ್ ಆಕ್ಚುಲಿ ನಾವು ತುಂಬಾ ಲೇಟ್ ಆಗಿ ಬಂದಿದೀವಿ ಇವತ್ತು. ಎಲ್ಲಾರು ಮಾಡಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ತುಂಬಾ ಲೇಟ್ ಆಗಿ ಬಂದಿದೀವಿ. ಇವಾಗ ಅಲ್ಲಿ ಹೋಗಿ ಅನ್ನ ಮಾಡಕ್ಕೆ ಇಡ್ಬೇಕು. ಒಳ್ಳೆ ಕಾಯ್ದಿದ್ದಾರೆ, ಕಾಯಿಸ್ತಿದ್ದಾರೆ. ಇಡ್ಬೇಕು. ದೊಡ್ಡಮ್ಮ ನೋಡಿ ಇಲ್ಲಿ ಇಟ್ಟಿ ಕಾಯಿಸ್ಬೇಕು. ಇವಾಗ ಬೇಗ ತನಕ ಕಾಯ್ಬೇಕು. ಅದು ಎಲ್ಲ ಆದ್ಮೇಲೆ ಆಮೇಲೆ ಅದು ನಿಂತ್ಕತದ. ಅದಕ್ಕೆ ಏನಾದ್ರು ಮಾಡ್ಬೇಕು ನೋಡಿ. 3 ಇಂದ 5 ಏನಾರು ಕಲ್ ಮಾಡ್ಬೇಕಾ ನೋಡ್ರಪ್ಪ. ಇಲ್ದ್ರ ಎಳಿ ತಿನ್ಬೇಕಾದ್ರೆ ನೂ ತಂದ್ರು ನುಗ್ ತಿನ್ಬೇಕಾರೆ ಕಲ್ ಮಾಡ್ಬೇಕಾದ್ರೆ ಇಟ್ಗೆ ಮಾಡ್ಗದ ಇಟ್ಗಿಲ್ಲ ಇದೆ. ಇಟ್ಗೆ ಮಾಡ್ಬೋದ್ರೆ ಮಾಡಿಕೊಡ್ತೀನಿ. ಇದು ಆಚೆಗ್ ಬರ್ತಿದೆ. ನೀವು ಲೇಟ್ ಆಗಿ ಬಂದ್ರಿ. ಲೇಟ್ ಆಯ್ತು. ಬಂದಿದ್ದಾರೆ. ಅಮ್ಮ ಏನ್ ಇಲ್ಲಿ ಬರಲ್ಲ. ಪೂಜೆ ಟೈಮಿಗೆ ಬರ್ತಾರೆ. ಯಾಕೆ ಮನೆ ಕುಂತದ್ದು ಎಲ್ಲಾರ್ನು ಮಾತಾಡ್ಸ್ಬೇಕು. ಆಫ್ ಎರಡು ಮಾಡೆ ಹೋಯ್ತೀವಿ. ಸೊ ಈ ಔಟ್ಫಿಟ್ ವೇರ್ ಮಾಡಿದೀನಿ ಇವಾಗ. ಬನ್ನಿ ಇಲ್ಲಿ ಬನ್ರಮ್ಮ ಇಲ್ಲಿ ನೋಡಿ ನಮ್ಮಮ್ಮ ನೋಡ್ಬಿಟ್ಟು. ನಮ್ಮಮ್ಮ ಚೆನ್ನಾಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಸೊ ಈ ಔಟ್ಫಿಟ್ ಏನಾದ್ರು ಲೈಕ್ ಯಾರಿಗಾದ್ರೂ ಲಿಂಕ್ ಏನಾದ್ರು ಬೇಕಂದ್ರೆ ಕಮೆಂಟ್ ಮಾಡಿ. ಸೊ ಇವರು ನಮ್ಮ ಅಮ್ಮವ್ರ ಅಕ್ಕ ಅಂದ್ರೆ ನಮ್ಮ ದೊಡ್ಡಮ್ಮ. ನೋಡಿ ಇವರು ನಮ್ಮ ಅಮ್ಮವ್ರ ಅಮ್ಮ, ನಮ್ಮವ್ವ ಅಂತ ಕರಿತೀವಿ ಎಲ್ಲಾರು. ನಮ್ ಪ್ರೀತಿಯಿಂದ ಅವ್ವ. ಆಮೇಲೆ ಏನೇನ್ ಹೇಳ್ತೀಯ? ಏನು ಇವ್ರ ಬಗ್ಗೆ ಹೇಳಕ್ಕೆ ವರ್ಡ್ಸೇ ಇಲ್ಲ. ಅವ ನೀವ್ ಎಷ್ಟು ವರ್ಷದಿಂದ ಹಬ್ಬ ಮಾಡ್ತೀವಿ? 55 years ಇಂದ ಹಬ್ಬ ಮಾಡ್ತಾ ಇದ್ದಾರೆ. ಆಮೇಲೆ 4 ಜನ ಬಂದು ಹಬ್ಬ ಕರೀತಾರೆ. ನಮ್ ಗುಂಡನ್ ನೋಡಿ ಹೆಂಗ್ ರೆಡಿ ಆಗಿದಾವೆ. ಸುಂದ್ರಿ. ಮಡೆ ಹೋಯ್ದು ಇಟ್ಬಿಟ್ಟು ಹೋಗಿದಾರೆ ನೋಡಿ ಹೆಂಗ್ ಜೋಣಿಸಿದಾರೆ ಅಂತ. ಇದನ್ನ ನೈಟ್ ಬಂದು ನಾವು ತಲೆ ಮೇಲೆ ಹೊತ್ಕೊಂಡು ದೇವ್ರ ಹಿಂದೆ ಬರ್ಬೇಕು. ಇವಾಗ ಸದ್ಯಕ್ಕೆ ಪೂಜೆ ಆಗ್ಬಿಟ್ಟಿದೆ, ಲೇಟ್ ಆಗಿ ಬಂದಿದೀವಿ. ಬನ್ನಿ ಒಳಗಡೆ ಹೋಗ್ಬಿಟ್ಟು ಬರೋಣ. ನಂದೋಕವ್ರು ಹೋಗ್ಬಿಟ್ಟಾರ. ಚಿತ್ತಿ ಎನ್ನಡ ಚಿತ್ತಿ ಸಾಂಬಾರ್ ಏನ್ ಚಿತ್ತಿ ಹಿಂಗೈತೆ. ಸೂಪರ್ ಆಗೈತೆ. ಸಾಂಬಾರ್ ತರನೇ ಇದೆ. ಹೆಂಗೈತೆ? ಸೊ ಎಲ್ಲ ಸೇರಿದ್ವಿ. ಸೊ ನಾವು ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಕೂತಿದ್ವಿ. ಸೊ ಎಲ್ಲ ಮಲ್ಕೊಂಡು ಎದ್ದು ಮಾತುಕತೆ ಮಾಡ್ಕೊಂಡು ಇವಾಗ ಸ್ಟಾರ್ಟ್ ಆಗುತ್ತೆ. ರೆಡಿ ಆಗಿದ್ದೀವಿ ಎಲ್ಲರೂ ನೋಡಿ. ಇವಾಗ ಈ ಔಟ್ಫಿಟ್ ಹಾಕೊಂಡಿದ್ದೀನಿ. ಈ ಸತಿ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂದರೆ ಜೀನ್ಸ್ ಟಾಪ್ ಹಾಕೊಂಡು ರೆಡಿ ಆಗಿದ್ದೀನಿ. ಇವಾಗೆಲ್ಲ ರೆಡಿ ಆಗಿದೆ, ಎಲ್ಲ ಹೋಗ್ಬೇಕು. ಬನ್ನಿ ಹೋಗೋಣ, ತೋರಿಸ್ತೀನಿ. ಇವಾಗೆಲ್ಲ ರೆಡಿ ಆಗಿದ್ದೀವಿ. ಒಂದು ಸ್ಮಾಲ್ ಕ್ಯಾಟ್ ವಾಕ್ ಬೈ ಅವರ್ ಫ್ಯಾಮಿಲಿ. ನೋಡ್ರಿ, ಹಾಯ್ ಅನ್ನಿ. ಹಾಯ್ ಅನ್ನಿ. ಅದೆಲ್ಲ ಆರ್ಟಿಫಿಷಿಯಲ್ ಆಯ್ತು.
ಹಾಯ್ ಹಾಯ್ ಬನ್ರಿ ತೋರ್ಸರ್ ಪಟಾಕಿ ಹೊಡಿತಾ ಇದಾರೆ ಅವ್ರನ್ನ ಹಂಗೆ ರಂಗ ಅದಕ್ಕೆ ಅವಳು ಕಳ್ಸ್ತಾ ಇದ್ದೀರಿ ಅವ್ರಿಬ್ರು ಬರ್ತಿಲ್ವಾ ಎಲ್ಲ ಸ್ಟಾರ್ಟ್ ಆಗಿದೆ ಹಿಂದೆ ಹೋದ್ರೆ ಇಷ್ಟ ಹೋಗು ಹಿಂಗ್ ತೆಗಿ ತೆಗ್ದಾ ಇದೇ ರಂಗ ಕುಣಿಯೋದೇನೆ ತೋರಿಸಿದ್ನಲ್ಲ ಬ್ಲಾಗ್ ಅಲ್ಲಿ ಹಳೆ ಬ್ಲಾಗ್ ಅಲ್ಲಿ ಹಾಕಿದ್ದೀನಿ ಸ್ವಲ್ಪ ರಂಗ ಕುಣಿದ್ರು ದೇವ್ರು ಬಂತು ಇಲ್ಲ ನೈಟ್ ಮಾಡಿಸಿ ಡ್ರೋನ್ ಬಿಡಿಸಿ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಚೆನ್ನಾಗಿ ಕಾಣ್ತದೆ ಉಯ್ಯಾಲೆ ಕಂಬದ ಮೇಲೆ ದೇವ್ರನ್ನ ಇಟ್ಟರು ರೌಂಡ್ ಹಾಕಿಸ್ಕೊಂಡು ಬಂದ್ವಿ ಸೈಡ್ ದೊಡ್ಡಮ್ಮ ಮೈಕಲ್ಲಿ
ಬಗ್ಗೆ ಸ್ವಲ್ಪ ಸೊ ಇವಾಗ ಬೆಳಗ್ಗೆ ಮಾಡಿಟ್ಟಿದ್ ಮಡೆನ ಇವಾಗ ಹೊತ್ಕೊಂಡು ದೇವರಿಂದ ಹೋಗ್ಬೇಕು. ಸರಿ, ದೇವರಿಂದ ಹೋಗ್ಬೇಕು. ನಾವು ಎಲ್ಲ ತಗೊಂಡೋಗಿ ಬಂದಿದ್ದು, ದೇವ್ರನ್ನ ಹೊರಟಿಲ್ಲ, ಮೆರವಣಿಗೆ ದೇವ್ರು ಮಾತ್ರ ಬಂದ್ರೆ. ಇನ್ನ ಡಿಫ್ರೆಂಟ್ ದೇವ್ರುಗಳು ಬರುತ್ತೆ. ಏನೇನು ಅಂತ ಹೇಳ್ತೀನಿ, ಬನ್ನಿ ಹೋಗೋಣ. ಸೊ ಹೆಬ್ಬಾರಮ್ಮನ ದೇವಸ್ಥಾನದಿಂದ ಹೆಬ್ಬಾರಮ್ಮ ಹೊರಟು ಅದ್ರ ಜೊತೆಗೆ ಹೂವಿನ ಕೋಲಮ್ಮನೂ ಬರ್ತಿತ್ತು. ಅವೆರಡು ದೇವ್ರ ಹಿಂದೆ ಹೊನ್ನೆನಳ್ಳಿಯವರು ಮಡೆ ಹೊತ್ಕೊಂಡು ಹೋಗ್ತಿದ್ರು. ಅದ್ರಿಂದ ನಾವು ಹೊತ್ಕೊಂಡು ಹೋಗ್ಬೇಕಿತ್ತು ಮಡೆನ. ಸೊ ದೇವರು ಅಲ್ಲಿ ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ 1/2 hour ಆಗೋಯ್ತು. ಅದು ಸ್ಲೋ ಆಗಿ ಬರುತ್ತೆ. ಆ ದೇವ್ರುಗಳೆಲ್ಲ ಹೋಯ್ತು. ಅದರಿಂದ ಹೊನ್ನನಹಳ್ಳಿಯವರು ಅಂದ್ರೆ ದೇವ್ರವರ ಅಮ್ಮವ್ರ ಮನೆ, ತವ್ರ ಮನೆಯಿಂದ ಮಡೆ ಹೊತ್ಕೊಂಡು ಬರ್ತಾರೆ. ಅವರೆಲ್ಲ ಬಾಯ್ಸೇ ಹೊತ್ಕೊಳ್ಳೋದು ಮಡೆ. ತುಂಬಾ ಚೆನ್ನಾಗಿರುತ್ತೆ ಅವ್ರ ಮಡೆ ನೋಡಕ್ಕೇನೆ. ಇವರು ಅಂತೂ ತುಂಬಾ ಮಡಿಯಾಗಿ ಮಾಡ್ತಾರೆ. ಎಲ್ಲ ಬೆಳಗ್ಗೆಯಿಂದ ಉಪವಾಸ ಇದ್ದು ನಡೆ ಮುಡಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಕೆಳಗಡೆ ಹೋಗಿ ದೇವ್ರಿಗೆ ಹೆಂಗ್ ಬಟ್ಟೆ ಹಾರಿಸ್ತಾರೆ ಅದೇ ತರ ಇವ್ರಿಗೂ ಬಟ್ಟೆ ಹಾರಿಸ್ಕೊಂಡು ಎಲ್ಲ ಲೈನ್ಗೂ ಹೋಗ್ತಾರೆ ಇವರು. ತುಂಬಾ ಚೆನ್ನಾಗಿರುತ್ತೆ ಅದನ್ನ ನೋಡಕ್ಕೆ. ಸೊ ಅವರೆಲ್ಲ ಹೋದ್ಮೇಲೆ ಅವ್ರಿಂದ ನಾವ್ ಹೋಗ್ತೀವಿ. ನಾವೇನ್ ಅವ್ರ ತರ ಮಡಿಯಾಗಿ ಲೈನ್ ಆಗಿ ಹೋಗಲ್ಲ, ಮಡಿ ಇರ್ತೀವಿ ಬಟ್ ಅವ್ರಷ್ಟೇನ್ ಇದಾಗ ಹೋಗಲ್ಲ. ಎಲ್ಲ ಕ್ರೌಡ್ ಆಗಿ ಹೋಗ್ತೀವಿ. ಅವರು ಕೂಡ ಪ್ರಿಫರೆನ್ಸ್ ನಮಗ್ ಕೊಡಲ್ಲ ಆಕ್ಚುಲಿ. ಸೊ ಅದ್ ಮಡೆನ ತಗೊಂಡೋಗಿ ದೇವ್ರಿಂದ ಬಂದು ಮನೇಲಿ ಇಟ್ಬಿಟ್ಟು ಬಂದ್ವಿ. ಆಮೇಲೆ ಉಳ್ಸೇವೆ ಸ್ಟಾರ್ಟ್ ಆಯ್ತು. ಉಳ್ಸೇವೆಗಿಂತ ಮುಂಚೆ ದೇವ್ರುಗಳು ನಾವು ಮಡೆ ಇಟ್ ಬರೋ ಆ ಟೈಮಲ್ಲಿ ಎರಡು ದೇವ್ರು ಹೋಗಿ ಇನ್ನ 2 ದೇವ್ರನ್ನ ಕರ್ಕೊಂಡ್ ಬರುತ್ತೆ. ಆದ್ರಿಂದ ದೇವ್ರುಗಳು ಬಂತು. ದೇವ್ರು ಬರಲ್ಲ. ಸೊ ಎಲ್ಲಾ ದೇವ್ರು ಬಂದ್ಮೇಲೆ ಒಂದೊಂದಾಗಿ ದೇವ್ರು ಉಯ್ಯಾಲೆ ಆಡುತ್ತೆ. ಮೊದಲನೇದಾಗಿ ಹೆಬ್ಬಾರಮ್ಮ,
ಸೊ ಇವರು 3 ದೇವ್ರನ್ನ ಹೊತ್ತಿರ್ತಾರೆ. ಈ ದೇವ್ರಿಗೆ ಆಕ್ಚುಲಿ ಉಯ್ಯಾಲೆ ಕಂಬದ ಮೇಲೆ ಯಾರು ಜನನೇ ಹತ್ತಂಗಿರ್ಲಿಲ್ಲ. ಮುಂಚೆ ಎಲ್ಲ ಯಾರನ್ನೂ ಹತ್ತಕ್ಕೆ ಬಿಡ್ತಿರ್ಲಿಲ್ಲ. ಈ ನಡುವೆ ಎಲ್ಲಾರು ಮೇಲ್ಗಡೆನೆ ಇರ್ತಾರೆ. ಆ ದೇವ್ರು ಬಂದಾಗ ನಾವೆಲ್ಲ ಮೇಲ್ಗಡೆ ಇರೋದ್ ನೋಡಿ ಕೋಪ ಬಂದಿ ದೇವ್ರು ಓಡಿಸ್ಕೊಂಡೇ ಬಂದ್ಬಿಡುತ್ತೆ ನಮ್ನೆಲ್ಲ. ನೆಕ್ಸ್ಟ್ ಆ ದೇವ್ರು ಉಯ್ಯಾಲೆ ಆಡ್ಸುತ್ತೆ. ಅಂಡ್ ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ಹಬ್ಬದ ಟೈಮಲ್ಲಿ ಅವ್ರೇನಾದ್ರೂ ಆಗಿದ್ರೆ ಅದನ್ನ ಹೇಳ್ತಾರೆ ಕೋಪ ಮಾಡ್ಕೊಂಡು. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ದೇವರು ಅದು ಕೂಡ ಉಯ್ಯಾಲೆ ಆಡುತ್ತೆ. ಇದಾದ್ಮೇಲೆ ಎಲ್ಲಾ ದೇವರು ಚೌಡೇಶ್ವರಿ ದೇವಸ್ಥಾನ, ಅಂದ್ರೆ ಬೆಳಗ್ಗೆ ಹೋಗಿದ್ವಲ್ಲ ದೇವಸ್ಥಾನ, ಏರಿ ಮೇಲೆ ದೇವಸ್ಥಾನ, ಅಲ್ಲಿಗೆ ಹೋಗುತ್ತೆ ಎಲ್ಲಾ ದೇವ್ರುನು. ಸೊ ಹೆಬ್ಬಾರಮ್ಮ ಚೌಡೇಶ್ವರಿ ದೇವಸ್ಥಾನದ ಹತ್ರ ಬರುತ್ತೆ. ಈ ದೇವರು ಒಳಗಡೆ ಬರಂಗಿಲ್ಲ. ಏನಕ್ಕೆ ಅಂತ ನಾನು ಇನ್ನೊಂದು ಬ್ಲಾಗ್ ಅಲ್ಲಿ ಕಂಪ್ಲೀಟ್ ಬ್ಲಾಗ್ ಹಬ್ಬ ಏನಕ್ಕೆ ಮಾಡ್ತಾರೆ, ಯಾವ ತರ ಮಾಡ್ತಾರೆ, ಏನಕ್ಕೆ ಈ ದೇವ್ರು ಒಳಗಡೆ ಬರಂಗಿಲ್ಲ ಅಂತ ಹೇಳ್ತೀನಿ. ಸೊ ಇವೆಲ್ಲ ಅಕ್ಕ ತಂಗಿರು, ಅದು ಹೆಬ್ಬಾರಮ್ಮ ಚೌಡೇಶ್ವರಿನ ನೋಡ್ಕೊಂಡು ಖುಷಿ ಪಡ್ಕೊಂಡು ಹೋಗುತ್ತೆ. ಸೊ ಲಾಸ್ಟ್ ಅಲ್ಲಿ ಅದ್ ದೇವ್ರು ಬಂದ್ ನಿಂತ್ಕೊಂಡಾಗ ಮಂಗಳಾರತಿ ಮಾಡಿದ್ರು. ಮುಗಿಸ್ಕೊಂಡ್ ಮನೆಗ್ ಬಂದು ಎಲ್ಲೋ ರೈಸ್ ಜೊತೆಗೆ ಹಲಸಿನಕಾಯಿ ಸಾರ್ ಜೊತೆ ತಿಂದು ಮಲ್ಕೊಂಡ್ವಿ. ಸೊ ನಿನ್ನೆ ಬರೋದು ಆಲ್ಮೋಸ್ಟ್ 1:30 2 o'clock ಆಗಿತ್ತು. ನನ್ನ ವೀಡಿಯೋನ ಏನು ಮಾಡೋಕ್ಕಾಗಿರಲಿಲ್ಲ. ಇವಾಗ ಏನು ಮಾಡ್ತಾ ಇದ್ದೀನಿ ನನ್ನ ವೀಡಿಯೋನ. ಇವಾಗ ಮಾಡಿರೋ ವೀಡಿಯೋ ಡೇ 1 ವೀಡಿಯೋ, ನಮ್ಮೂರ ಹಬ್ಬ ಡೇ 1. ಲೈಕ್ ಇವತ್ತು ಡೇ 2 ಮಾಡ್ತೀನಿ, ಸಪ್ರೇಟ್ ಆಗಿರುತ್ತೆ. ಇವತ್ತಿನ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.